ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್ ಅವರು ನೀಡ್ತಾರೆ. ದಿಲೀಪ್, ಬೆಳಗ್ಗಿನಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಹಂಗಾಗಿರ್ಬೋದಾ ಹಿಂಗಾಗಿರ್ಬೋದಾ, ಟೆಕ್ನಿಕಲ್ ಇಶ್ಯೂನ ಹವಾಮಾನ ವೈಪರೀತ್ಯನ ಅಂತ ನೀವು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಬಟ್ ಈಗ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಏನು, ಎಲ್ಲಿ ಎಡವಟ್ಟಾಯ್ತು? ಇದೇ ಈಗ ಸದ್ಯ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಏನೊಂದು ಫ್ಲೈಟ್ ರಾಡಾರ್ 24 ಅಂತ ವೆಬ್ಸೈಟ್ ಏನಿದೆ, ಆ ವೆಬ್ಸೈಟಿಗೆ ಒಂದು ವಿಮಾನ ದುರಂತ ಸಂಭವಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ವಿಮಾನದ ಯಾವ ಪಾತ್ನಲ್ಲಿ ವಿಮಾನ ಸಂಚರಿಸ್ತಾ ಇತ್ತು, ಆ ನಂತರ ವಿಮಾನ ಏನಕ್ಕೆ ಈ ರೀತಿಯಾದಂಥ ದುರಂತಕ್ಕೆ ಒಳಗಾಗೋಕ್ಕೆ ಕಾರಣ ಆಯಿತು ಅಂತೇಳ್ಬಿಟ್ಟು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದೆ. ಇವಾಗ ನಾವು ನಿಮಗೆ ಆ ಸ್ಕ್ರೀನಲ್ಲಿ ಅದನ್ನು ತೋರಿಸಿ ವಿವರಿಸುವಂಥ ಪ್ರಯತ್ನ ಮಾಡ್ತೀವಿ. ಮೊದಲಿಗೆ ಇದು ನೋಡ್ಬೋದು, ಫ್ಲೈಟ್ ರಾಡಾರ್ 24 ಅನ್ನೋ ವೆಬ್ಸೈಟ್ ಇದು. ಈ ವೆಬ್ಸೈಟ್ ನೀಡಿರುವಂಥ ಮಾಹಿತಿ ಪ್ರಕಾರ ವಿಮಾನ ನೋಡಿ, ಇದೊಂದು ಬಾರಾಮತಿ ಏರ್ಪೋರ್ಟ್ ಏನಿದೆ, ಈ ಏರ್ಪೋರ್ಟ್ ಬಳಿ ಬಂದಂಥ ವಿಮಾನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗೋಕ್ಕೆ ಮುನ್ನ ಒಂದು ಸುತ್ತು ಗಿರ್ಕಿ ಹೊಡೆದಿದೆ. ಸಂಪೂರ್ಣವಾಗಿ ಒಂದು ಸುತ್ತು ವಿಮಾನ ಗಿರ್ಕಿ ಹೊಡೆದಿದೆ. ಆ ನಂತರ ವಿಮಾನ ಗಿರ್ಕಿ ಹೊಡೆಯುವಂಥ ಹಂತದಲ್ಲಿ ಏನೊಂದು ATS ಏನಿದೆ, ಮುಂಬೈ ಒಂದು ಬಾರಾಮತಿ ATS ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ದಟ್ಟವಾದ ಹಿಮ ಕೌದಿರೋ ಕಾರಣದಿಂದಾಗಿ ರನ್ವೇ ಕಾಣ್ತಿಲ್ಲವಾದ್ರಿಂದ ಒಂದು ರೌಂಡು ಗಿರ್ಕಿ ಹೊಡೀರಿ, ಮತ್ತು ಒಂದು ಸ್ವಲ್ಪ ಸಮಯ ಕೊಡಿ, ನಾವು ನಿಮಗೆ ನಿಖರವಾದಂತಹ ಒಂದು ಲ್ಯಾಂಗ್ಟಿಟ್ಯೂಡ್ ಮಾಹಿತಿಯನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಹಂತದಲ್ಲಿ ಬಾರಾಮತಿ ATS ಸಿಬ್ಬಂದಿಗೆ ವಿಮಾನದ ಒಂದು ನಿಖರವಾದ ದಿಕ್ಕು ಮತ್ತು ವಿಮಾನ ಎಲ್ಲಿದೆ ಅನ್ನೋದು ಗೊತ್ತಾಗಿಲ್ಲ. ಮಧ್ಯದಲ್ಲಿ ಸಂಪರ್ಕ ಕಟ್ಟಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ರೀತಿ ಸಂಪರ್ಕ ಕಟ್ಟಾಗಿರುವಂಥ ಸಂದರ್ಭದಲ್ಲಿ ವಿಮಾನ ಏನಿತ್ತು, ಸುಮಾರು 153 ಕಿಲೋ ನಾಟ್ಸ್ ವೇಗದಲ್ಲಿ ವಿಮಾನ ಸಂಚರಿಸ್ತಾ ಇತ್ತು. 2600 ಅಡಿ ಎತ್ತರದಲ್ಲಿ ಈ ಒಂದು ವಿಮಾನ ಇತ್ತು. GPS ಕೂಡ ಇದೇ ಮಾಹಿತಿಯನ್ನು ನೀಡಿದೆ. 2600 ಅಡಿ ಎತ್ತರದಲ್ಲಿ ವಿಮಾನ ಇತ್ತು ಅಂತ ಹೇಳಿದೆ. ಇಂಥ ಸಂದರ್ಭದಲ್ಲಿ ವಿಮಾನ ಒಂದು ಅದರ ತಾಂತ್ರಿಕ ದೋಷ ಉಂಟಾಯ್ತಾ, ಏನಕ್ಕೆ ವಿಮಾನದ ಒಂದು ನಿಗದಿತವಾದ GPS ಸಿಗ್ನಲ್ ಸಿಕ್ಕಿಲ್ಲ, ಏನಕ್ಕೆ ವಿಮಾನ ಎಲ್ಲಿದೆ ಅನ್ನೋದು ಗೊತ್ತಾಗಿಲ್ಲ ಅನ್ನೋ ಮಾಹಿತಿ ಇಲ್ಲ. ಈ ಸಂದರ್ಭದಲ್ಲೇನೇ ಈ ಒಂದು ATS ಸಿಬ್ಬಂದಿಗೆ ಪೈಲಟ್ ಹೇಳಿರೋದು, ನನಗೆ ದಟ್ಟ ಮಂಜು ಕೌದಿರೋ ಕಾರಣದಿಂದಾಗಿ ಏನೊಂದು ರನ್ವೇ ಏನಿದೆ, ರನ್ವೇ ಕಾಣ್ತಿಲ್ಲ, ಒಂದು ಏರ್ ಸ್ಟ್ರಿಪ್ ಕಾಣ್ತಿಲ್ಲ ಅಂತೇಳ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಮಯ ತಗೊಂಡಿದ್ದಾರೆ ATS ಸಿಬ್ಬಂದಿ. ಒಂದು ರೌಂಡ್ ಗಿರ್ಕಿ ಹಾಕಿದ ನಂತರನೂ ಕೂಡ ATS ಸಿಬ್ಬಂದಿಗೆ ವಿಮಾನವನ್ನು ಎಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ನಿಗದಿತವಾಗಿ ಹೇಳಕ್ಕೆ ಸಾಧ್ಯ ಆಗಿಲ್ಲ. ಈ ಸಂದರ್ಭದಲ್ಲೇ ವಿಮಾನದ ಒಂದು GPS ಸಿಗ್ನಲ್ ಕಟ್ ಆಗಿದೆ. ಇಲ್ಲಿ ನೀವು ಗಮನಿಸ್ಬೋದು, ವಿಮಾನ ಬರ್ತಿರೋಂಥ ಸಂದರ್ಭದಲ್ಲಿ GPS ಸಿಗ್ನಲ್ ಕಟ್ ಆಗಿದೆ, ವಿಮಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ ಸಿಬ್ಬಂದಿಗೆ. ಈ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆ ಆಯಿತು? ಸಾಮಾನ್ಯವಾಗಿ ಇದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ. ಈ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಕರೀತಾರೆ. ಈ ಒಂದು SOP ಫಾಲೋ ಮಾಡೋಂಥ ಒಂದು ವಿಮಾನದ ಪೈಲಟ್ ಯಾವಾಗ ATC ಸಿಬ್ಬಂದಿ ಎಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ಹೇಳೋವರೆಗೂ ವಿಮಾನವನ್ನು ಲ್ಯಾಂಡ್ ಮಾಡೋದಿಲ್ಲ. ಆದರೆ ಇಲ್ಲಿ ಕೊನೆ ಕ್ಷಣದಲ್ಲಿ ಏನಾಯಿತು ಅಂತ ಇನ್ನೂ ನಿಖರವಾಗಿ ಗೊತ್ತಾಗ್ತಿಲ್ಲ. ಜೊತೆಗೆ GPS ಸಿಗ್ನಲ್ ಕೂಡ ಕಟ್ಟಾದಂಥ ಸಂದರ್ಭದಲ್ಲಿ ವಿಮಾನದ ಪೈಲಟ್ ರನ್ವೇಯಿಂದ ಸ್ವಲ್ಪ ಆಚೆಗೆ ವಿಮಾನವನ್ನು ನೆಲಮಟ್ಟಕ್ಕೆ ತೊಗೊಂಬಂದಿದ್ದು ಯಾಕೆ ಅಂತೇಳ್ಬಿಟ್ಟು ಮೊದಲು ಮಾಹಿತಿ ಸಿಗಬೇಕಾಗಿದೆ. ಮೊದಲನೇ ಬಾರಿ ಯಾವಾಗ ಒಂದು ಮಂಜು ಕವಿದಿತ್ತು, ಆ ಸಂದರ್ಭದಲ್ಲೇ ವಿಮಾನ ಸ್ವಲ್ಪ ಮಟ್ಟಿಗೆ ನೆಲಮಟ್ಟಕ್ಕೆ ಬಂದಂಥ ಸಂದರ್ಭದಲ್ಲೇ ನನಗೆ ವಿಸಿಬಿಲಿಟಿ ಇಲ್ಲ ಅಂತ ಪೈಲಟ್ ಮಾಹಿತಿ ಕೊಟ್ಟಿರ್ತಾರೆ. ಪೈಲಟ್ ಮಾಹಿತಿ ಅನ್ವಯ ವಿಮಾನವನ್ನು ಮತ್ತೆ ಮೇಲಕ್ಕೆ ಏರೋದಕ್ಕೆ ಒಂದು ATS ಹೇಳಿರುತ್ತೆ. ವಿಮಾನ ಮತ್ತೆ ಮೇಲಕ್ಕೆ ಏರಿರುತ್ತೆ, 2900 ಅಡಿ ಎತ್ತರದಲ್ಲಿ ಆರ್ತಿರುತ್ತೆ. ಆ ಸಂದರ್ಭದಲ್ಲಿ GPS ಕಟ್ಟಾಗಿದೆ. GPS ಕಟ್ಟಾದ ನಂತರ ATS ಯಾವುದೇ ಒಂದು ಮಾಹಿತಿಯನ್ನು ಪೈಲಟ್ಗೆ ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಪೈಲಟ್ ವಿಮಾನವನ್ನು ಲ್ಯಾಂಡ್ ಮಾಡೋ ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರು? ಆ ಸಂದರ್ಭದಲ್ಲಿ ಏನಾದರೂ ಉಪಕರಣಗಳು ಕೈ ಕೊಟ್ಟವಾ, ಅಥವಾ ಪೈಲಟ್ಟು ತಾನೇ ಸ್ವಯಂ ನಿರ್ಧಾರ ತಗೊಂಡು ಅದನ್ನು ವಿಮಾನವನ್ನು ಲ್ಯಾಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ರ? ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಏನಾದರೂ ಇಂಜಿನ್ ಕೈ ಕೊಡ್ತಾ, ಅದ್ರ ಬಗ್ಗೆನೂ ತನಿಖೆ ಆಗಬೇಕಾಗಿದೆ. ಆದರೆ ಯಾವಾಗ ಈ ವಿಮಾನ ಮುಂಬೈಯಿಂದ ಹೊರಡ್ತೋ ಆವಾಗ ಏನೊಂದು ಪ್ರೋಟೋಕಾಲ್ ಏನಿದೆ, ಪ್ರೋಟೋಕಾಲ್ ಪ್ರಕಾರ ವಿಮಾನದ ಎಲ್ಲ ಉಪಕರಣಗಳ ಪರಿಶೀಲನೆ ನಡೆದಿತ್ತು. ಜೊತೆಗೆ ಇದೊಂದು ಕಮರ್ಷಿಯಲ್ ವಿಮಾನ, ಜೊತೆಗೆ ಇದೊಂದು ಚಾರ್ಟರ್ಡ್ ವಿಮಾನ ಆಗಿರೋ ಕಾರಣಕ್ಕಾಗಿ, ಬಿಸ್ನೆಸ್ ಕ್ಲಾಸ್ ವಿಮಾನ ಆಗಿರೋ ಕಾರಣದಿಂದಾಗಿ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿತ್ತು. ಏನು ಮುಂಬೈಯಿಂದ ವಿಮಾನ ಟೇಕ್ ಆಫ್ ಆಯಿತು, ಆ ಸಂದರ್ಭದಲ್ಲಿ ವಿಮಾನದಲ್ಲಿ ಯಾವುದೇ ದೋಷ ಇರಲಿಲ್ಲ. ಈವನ್ ಲ್ಯಾಂಡಿಂಗ್ ಗೇರ್ನ ಕೂಡ ಪರಿಶೀಲನೆ ಮಾಡಲಾಗಿತ್ತು. ಇಷ್ಟೆಲ್ಲ ಆದ ನಂತರ ವಿಮಾನ ನಿಗದಿತ ಸಮಯಕ್ಕೆ, ಅಂದರೆ 8:15ಗೆ ವಿಮಾನ ಮುಂಬೈಯಿಂದ ಹೊರಟಿತ್ತು. ಅದು ಬಾರಾಮತಿ ತಲುಪೋದಕ್ಕೆ 8:45 ಬೇಕು, ಅಂದರೆ ಅರ್ಧ ಗಂಟೆ ಸಮಯ ಬೇಕಾಗಿತ್ತು.
ತನ್ನ ಅರ್ಧ ಗಂಟೆಯ ನಿಗದಿತ ಅವಧಿಗೆ ವಿಮಾನ ಬಾರಾಮತಿಗೇನೋ ರೀಚ್ ಆಗಿದೆ. ಆದರೆ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಈ ವಿಮಾನ ಒಂದು ತಾಂತ್ರಿಕ ದೋಷವನ್ನು ಅನುಭವಿಸಿದೆ. ಯಾವ ರೀತಿಯಂಥ ತಾಂತ್ರಿಕ ದೋಷ? ಕೇವಲ GPS ವೈಫಲ್ಯನ ಅಥವಾ ಪೈಲಟ್ ಏನಾದರೂ ಸ್ವಯಂ ಪ್ರೇರಿತವಾಗಿ ವಿಮಾನವನ್ನು ಲ್ಯಾಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ರ? ಇವೆಲ್ಲದ್ರ ಬಗ್ಗೆ ಕೊನೆಯ 1 ನಿಮಿಷದ ಮಾತುಕತೆ ಏನಿರುತ್ತೆ, ಒಂದು ಪೈಲಟ್ ಇರ್ಬೋದು, ಕೋ ಪೈಲಟ್ ಇರ್ಬೋದು, ಅವ್ರ ಮಧ್ಯದಲ್ಲಿ ಏನು ಮಾತುಕತೆ ನಡೀತು, ATSಗೆ ಅವ್ರು ಏನಾದರೂ ಮಾಹಿತಿ ಕಳಿಸೋದಕ್ಕೆ ಸಂದೇಶ ರವಾನೆ ಮಾಡೋಕ್ಕೆ ಪ್ರಯತ್ನಿಸಿದ್ರಾ, ತಾಂತ್ರಿಕ ದೋಷದಿಂದ ಸಂದೇಶ ತಲುಪಲಿಲ್ವಾ, ಇದನ್ನು ಫ್ಲೈಟ್ ಡಾಟಾ ರೆಕಾರ್ಡ್ನಲ್ಲಿ ಈ ಮಾಹಿತಿ ಸಿಗುತ್ತೆ. ಜೊತೆಗೆ ಒಂದು ವೇಳೆ ವಿಮಾನದಲ್ಲಿ ಏನಾದರೂ ಇಂಜಿನ್ ವೈಫಲ್ಯ ಸೇರಿದಂತೆ ಬೇರೆ ಇನ್ಯಾವುದೇ ತಾಂತ್ರಿಕ ವೈಫಲ್ಯ ಆಗಿರೋದೇನಾದರೂ ಇದ್ದರೆ ಅದು ವಿಮಾನದ ಬ್ಲ್ಯಾಕ್ ಬಾಕ್ಸ್ ಮೂಲಕ ಗೊತ್ತಾಗುತ್ತೆ. ವಿಮಾನದ ಬ್ಲ್ಯಾಕ್ ಬಾಕ್ಸ್ನ ಪತ್ತೆ ಕಾರ್ಯ ಈಗಾಗಲೇ ಶುರುವಾಗಿದೆ. ಆದಷ್ಟು ಬೇಗ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಬ್ಲ್ಯಾಕ್ ಬಾಕ್ಸ್ನ ಒಂದು ಮಾಹಿತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರ ಒಂದು ನಿಯೋಗ ಏನಿದೆ ಅದು ಪರಿಶೀಲನೆ ನಡೆಸುತ್ತೆ. ಒಂದು DGC ಏನಿದೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಅವರ ಒಂದು ಪ್ರೋಟೋಕಾಲ್ ಪ್ರಕಾರನೇ ಈ ತನಿಖೆ ನಡೆಯುತ್ತೆ. ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಅಹಮದಾಬಾದಲ್ಲಿ ಕೂಡ ಇದೇ ರೀತಿಯಾದಂಥ ಒಂದು ವಿಮಾನ ದುರಂತ ಸಂಭವಿಸಿತ್ತು. ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಈ ವಿಮಾನ ದುರಂತಕ್ಕೆ ನಿಖರ ಕಾರಣ ಏನು ಅನ್ನೋದು ಆ ದಿನದ ಮಟ್ಟಿಗೆ ಗೊತ್ತಾಗಿರಲಿಲ್ಲ. ಒಂದು 3-4 ದಿನ ಕಳೆದ ಮೇಲೆ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆದ ನಂತರ ಅದನ್ನು ಒಂದು ಸಮಗ್ರವಾಗಿ ತನಿಖೆ ನಡೆಸಿದ ನಂತರ ವಿಮಾನ ಒಂದು ಪತನ ಆಗೋದಕ್ಕೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿತ್ತು. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಆಗಲಿದೆ. ಜೊತೆಗೆ ಆ ವಿಮಾನದಲ್ಲೂ ಕೂಡ ಹಿರಿಯ ರಾಜಕಾರಣಿಗಳಿದ್ದರು. ವಿಜಯ್ ರೂಪಾನಿ ಅವರಿದ್ದರು, ಗುಜರಾತ್ನ ಮಾಜಿ CM. ಇದೀಗ ಈ ವಿಮಾನದಲ್ಲಿ ಅಲ್ಲಿ DCM ಇದ್ದಾರೆ, ಮಹಾರಾಷ್ಟ್ರ DCM ಇದ್ದರು. ಈ ಒಂದು ಅಜಿತ್ ಪವಾರ್ ಅವರ ನಿಧನ ಆಗಿದೆ. ಈ ಒಂದು ವಿಮಾನ ಹಾಗೆ ನೋಡಿದ್ರೆ ಭಾಳಷ್ಟು ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ರಾಜಕಾರಣಿಗಳು ತರಾತುರಿಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೊರಡೋ ಸಂದರ್ಭದಲ್ಲಿ ವಿಮಾನದಲ್ಲೇ ಪ್ರಯಾಣ ಮಾಡ್ತಾರೆ. ಅದೇ ರೀತಿ 2023ರಲ್ಲಿ ಕೂಡ ಈ ಒಂದು ಅಜಿತ್ ಪವಾರ್ ಅವರು ಈ ರೀತಿ ವಿಮಾನ ಪ್ರಯಾಣ ನಡೆಸ್ತಾ ಇದ್ರು. ಆ ವೇಳೆ ಮುಂಬೈನಲ್ಲಿ ವಿಮಾನ ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿ ರನ್ವೇನಲ್ಲಿ ಸ್ಕಿಡ್ ಆಗಿ ಜಾರಿತ್ತು. ಅದೊಂದು ಸಣ್ಣ ಮಟ್ಟಿನ ಅಪಘಾತ ಆಗಿತ್ತು. ಅದರಿಂದ ಯಾವುದೇ ರೀತಿಯ ಗಾಯಗಳಾಗಲಿ ಜೀವಹಾನಿ ಏನೂ ಆಗಿರಲಿಲ್ಲ. ಆದರೆ ಈಗ ಸಂಭವಿಸಿರೋ ಘಟನೆ ಇದೆಯಲ್ಲ, ಇದು ರನ್ವೇನಲ್ಲಿ ಆಗಿದ್ದಿದ್ರೆ ಒಂದು ಹಂತಕ್ಕೆ ಸ್ಕಿಡ್ ಆಗಿ ಏನಾದರೂ ವಿಮಾನ ಲ್ಯಾಂಡ್ ಆಗಿದ್ದರೆ ಅಜಿತ್ ಪವಾರ್ ಅವರ ಜೀವ ಉಳಿತಿತ್ತೇನೋ. ಆದರೆ ಈ ವಿಮಾನ ರನ್ವೇಯಿಂದ ತುಂಬ ಆಚೆಗೆ ಹೋಗಿತ್ತು. ಜೊತೆಗೆ ಅಲ್ಲಿ ಈ ಒಂದು ಚಳಿಗಾಲ ಆಗಿರೋ ಹಿನ್ನೆಲೆಯಲ್ಲಿ ಹುಲ್ಲು ಕೂಡ ಒಣಗಿರುತ್ತೆ. ಹಾಗಾಗಿ ವಿಮಾನಕ್ಕೆ ಬೆಂಕಿ ಬಿದ್ದಿದ ತಕ್ಷಣ ಇಡೀ ವಿಮಾನ ಭಸ್ಮ ಆಗಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ಅವರ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ.